ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮಾ, ನೀನು ಈಟೊಂದು ಅಳ್ತಿರೋದು ನೋಡಿದ್ರೆ ಅತ್ತಿ ಇಸಿಗೆ ನೀನು ಅಳ್ತಿದ್ಯಾ ಅಂತ ನನಗನ್ನಿಸ್ತಿಲ್ಲ. ಏನಾಯ್ತವಿ? ನಿನ್ನೆ ಕೇಳ್ತಿರೋದು ಏನಾಯ್ತವಿ? ಅಕ್ಕ, ಜಗನ್ನು ನಿಮ್ಗೇನು ಬೇಕೋ ಹೇಳಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹಾಗಾದರೆ ಕೇಳಲಾ? ಕೇಳಿ. ನನಗೆ ನೀನು ಬೇಕು. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಪರಿಸ್ಥಿತಿನ ಅವನ ಅನುಕೂಲಕ್ಕೆ ಬಳಸ್ಕೊತಾನೆ. ಅವ್ನು ಕೇಳ್ದನೇನು ಕಡ್ಡಿ ಮುರಿದಂಗೆ ಆಗಕ್ಕಿಲ್ಲ ಅಂತ ಹೇಳ್ಬೇಕು ತಾನೆ. ಅಕ್ಕ, ಅವ್ನು ಬರೀ ಮಾತಲ್ಲಿ ಕೇಳಲಿಲ್ಲ ಅಕ್ಕ. ಅತ್ತೆನ ಉಳಿಸ್ಕೊಡಿ ಅಂತ ಕೇಳಕ್ ಹೋದಾಗ ನೀನು ಇದನ್ನ ಇವಾಗ ಕಟ್ಟಿಸ್ಕೊಂಡ್ರೆ ನಾನು ಈಗಲೇ ಹೋಗಿ ನಿಮ್ಮ ಅತ್ತೆನ ಕಾಪಾಡ್ತೀನಿ. ನಿಮಗೆ ಬಂಗಾರಮ್ಮ ದೇವ್ರ ಥರ ಅಲ್ವಾ? ನಿಮ್ಮ ದೇವರಿಗೋಸ್ಕರ ನೀನು ಈ ದೇವರಿಗೆ ನೈವೇದ್ಯ ಆಗಬೇಕು. ನಿನ್ನ ಕೋರಿಕೆ ಈಡೇರಬೇಕು ಅಂದರೆ ನನ್ನ ಆಸೆ ತೀರಬೇಕು. ಬಾ ಬಾ ಸುಮಾ, ನನ್ನ ಹೆಂಡತಿ ಆಗು. ಪ್ಲೀಸ್, ತಲೆ ಕೆಟ್ಟಿದ್ಯಾ ನಿಮ್ಗೆ? ಕೆಟ್ಟಿರೋ ತಲೆ ಸರಿ ಆಗಬೇಕು ಅಂದರೆ ನಾನು ಈ ತಾಳಿ ಕಟ್ಟಬೇಕು. ಬಿಡಿ ನನ್ನ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಡಲ್ಲ. ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ಹುಟ್ಟಿಸಿ ಈಗ ಸಚಿನ್ನ ಮದುವೆ ಆಗ್ತೀಯಾ? ಜಗನ್, ಸೈಕೋ ಥರ ಆಡ್ಬೇಡಿ. ನನ್ನನ್ನೇ ಸೈಕೋ ಅಂತೀಯಾ? ಹಾಗಿದ್ರೆ ಸೈಕೋ ಕೆಲಸನೇ ಮಾಡ್ತೀನಿ. ಬಾ, ನನ್ನ ಮದುವೆ ಆಗು. ಬಂಗಾರಮ್ಮನ ಉಳಿಸ್ಬೇಕಲ್ಲ? ಬಾ ಬಾ, ನನ್ನ ಮದುವೆ ಆಗು. ಬಾ. ಯಾವುದೇ ಕಾರಣಕ್ಕೂ ಇವತ್ತು ನಾನು ನಿನ್ನ ಬಿಡಲ್ಲ. ಬಾ. ಏ ಸುಮಾ, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೋಡು, ನೀ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಬಂಗಾರಮ್ಮನ ಗ್ಯಾರಂಟಿ ಸಾಯಿಸ್ತೀನಿ. ಏಯ್, ಒಂದ್ ಕ್ಷಣ ನನ್ನ ಬದುಕೋ ಏನಾಗೋಗುತ್ತೋ ಅಂತ ಭಯ ಆಗೋಗಿತ್ತಕ್ಕ. ಇಷ್ಟೊತ್ತಿಗಾಗ್ಲೇ ಆ ಪಾಪಿ ನನಗೆ ತಾಳಿ ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡ್ಬಿಡ್ತಿದ್ದ ಅಕ್ಕ. ಡಾಕ್ಟ್ರಾಗಿಂತ ನೀಟ್ ಕೆಲ್ಸಕ್ಕೆ ಕೈ ಹಾಕೋನೆ ಅಂದ್ರೆ ಅವನ ಸುಮ್ಕೆ ಬಿಡಬಾರ್ದು ಕಣ. ಯೋಡ್ ಧೈರ್ಯ ಇದ್ರೆ ಅವ್ನು ನನ್ನ ತಂಗಿ ಮ್ಯಾಕೆ ಕೈ ಹಾಕ್ತಾನೆ. ನೀನ್ ಬರೀ ಕೈನಾಗ ಹೊಡಿಬಾರ್ದಿತ್ತು ಕಣವಿ, ಕ್ಯಾರ ತಗೊಂಡು ಹೊಡಿಬೇಕಿತ್ತು. ಅಲ್ಲಿ ಯಾರು ಇರ್ಲಿಲ್ವೇನವಿ? ಇಲ್ಲ ಅಕ್ಕ, ಅಲ್ಲಿ ಯಾರೂ ಇರ್ಲಿಲ್ಲ. ನಾನೇನಾದ್ರೂ ತಪ್ಪಿಸ್ಕೊಂಡು ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವನ ಏನಾಗ್ತಿತ್ತೋ ಏನೋ. ಅಳ್ಬಿಡ, ಸುಮ್ಕಿರವಿ. ನಮ್ಮವ್ವ ನಮ್ಮನ್ನ ಹೆಣ್ಣು ಅಂತ ಎತ್ತಿದ್ರು ಆ ಆದಿಶಕ್ತಿನೇ ನಮಗ್ ತುಂಬವಳೆ. ಆ ಕಿಚ್ಚೆ ಇವತ್ತು ನಿನ್ನ ಕಾಪಾಡಿರೋದು. ಆ ಪಾಪಿ ಇಂತ ಧಮಕಿ ಹಾಕೋರಂತ ನೀನ್ ಯಾಕವಿ ನಮ್ ತವ ಹೇಳಿಲ್ಲ? ಹೇಳಿದ್ರೆ ಇದರಿಂದ ಎಲ್ಲಿ ಇನ್ನೊಂದು ತೊಂದರೆ ಆಗ್ಬಿಡುತ್ತೋ ಅಂತ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಈಗಾಗ್ಲೇ ಗುತ್ತಿಗೆ ವಿಚಾರನ ಮುಚ್ಚಿಟ್ಟು ಅವನ್ ಮುಂದೆ ನನ್ ಶತ್ರು ಆಗ್ಯವ್ನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿನ್ ವಿಚಾರದಾಗೂ ಅವನ್ ಮನ್ಸಕ್ ನೋವು ಆಗಿದ್ರೆ ಯೋನವಿ ಮಾಡ್ತಿದ್ದೆ. ಇಂಥ ವಿಚಾರನೆಲ್ಲ ಮುಚ್ಚಿಡ್ಬೇಡ ಕಣವಿ, ನಿನ್ಗೆ ತೊಂದರೆ ಆಗೋದು. ಈಗ ನೋಡು ಏನ್ ಭಯ ಬಿದ್ದಿದ್ಯಾ. ಅಕ್ಕ, ನನಗ್ ಭಯ ಆಗ್ತಿರೋದು ಮುಂದೆ ನನ್ನ ಜೀವನಕ್ಕೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅಲ್ಲ. ನಾನು ಅಲ್ಲಿಂದ ಬರುವಾಗ ಅತ್ತೆ ಉಳ್ಸಲ್ಲ ಅಂತ ಅವ್ನು ಕೂಗ್ ಹೇಳ್ತಿದ್ದ. ಅವ್ನ ಅತ್ತೆಗೇನಾದ್ರೂ ತೊಂದರೆ ಮಾಡಿದ್ರೆ ಏನಕ್ಕ ಮಾಡೋದು? ಜೀವನದ ಸವಾಲ್ನ ಗೆದ್ದವ್ರಿಗೆ ಸಾವ್ನ ಗೆಲ್ಲಕ್ ಆಗಲ್ವೇನವಿ? ಅದ್ ಯಾವ್ದೇ ನರಿ ನಾಯಿಗಳು ಏಟೆ ಕುತಂತ್ರ ಮಾಡಿದ್ರು ಕೊನೆಗೆ ಗೆಲ್ಲೋದು ಧರ್ಮನೇ. ಆ ಕೀಚ್ಕ ಅತ್ತೆಗೆ ಏನಾದ್ರೂ ಮಾಡಕ್ಕಿನ್ನ ಮುಂಚೆ ಅವ್ನ್ಗೆ ಏನಾರು ಒಂದ್ ಗತಿ ಕಾಣಿಸ್ಬೇಕು. ಬೇಡ ಅಕ್ಕ, ಅವ್ನಿಗೆ ಚಿತ್ತಿಟ್ಕೊಂಡು ಅತ್ತೆಗೆ ನಿಜವಾಗ್ಲೂ ತೊಂದರೆ ಮಾಡ್ಬಿಟ್ರೆ ಬೇಡ ಬೇಡ. ಹಾಗಂತ ಕೈ ಕೊಟ್ಕೊಂಡು ಕುಂತ್ಕೊಳಕಾಯ್ತದ ನವಿ? ಕತ್ರಿಗ್ ಸಿಕ್ಕಿರೋ ಅಡ್ಕೆ ಆಗ್ಬಿಡ್ತೀವಿ. ನಮ್ ಜೊತೆಗೆ ಕಂಟಿಯವ್ರು ಅವ್ರೆ, ಅತ್ತೆಗೆ ಏನೂ ಆಗಕ್ಕಿಲ್ಲ. ಹಾಗಲ್ಲ ಅಕ್ಕ, ಒಂದು ಡಾಕ್ಟ್ರು ಒಂದ್ ಇಂಜೆಕ್ಷನ್ ರಾಂಗ್ ಆಗಿ ಕೊಟ್ರು ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸುಮ್ಮನೆ ಕೆತ್ಕಿ ಗಾಯ ಮಾಡ್ಕೊಳ್ಳೋದ್ಕಿಂತ ಮರ್ತು ಸುಮ್ಮನಾಗೋದು ಒಳ್ಳೇದಲ್ವಾ? ಈಗಾಗ್ಲೇ ಮಾಡಿರೋ ಕೆಲ್ಸ ಯಾವ್ದು ಸಂಸಕ್ ಆಗದೆ ಇರೋಂಥ ಕೆಲ್ಸ. ಅವನ್ನ ಸುಮ್ಕೆ ಬಿಡಬಾರ್ದು. ಅನ್ಯಾಯನ ಕಣ್ಮುಂದೆ ಕಂಡ್ರು ಖಂಡಿಸ್ಲಿಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಸರಿ, ಈಗ ಜಗನ್ ಎಲ್ಲಿ ಸಿಗ್ತಾನೆ?
ಅತ್ತೆನ ಅಡ್ಮಿಟ್ ಮಾಡಿರೋ ಹಾಸ್ಪಿಟ್ಲಲ್ಲೇ ಅವನು ಕೆಲಸ ಮಾಡೋದು. ಸರಿ ಬಾ ನನ್ ಜೊತೆ. ಅಕ್ಕ, ಅಕ್ಕನ ಸ್ಥಾನದಾಗೆ ಅವ್ವನ ಸ್ಥಾನನೂ ಅದೇ. ಮಗಳು ಮ್ಯಾಗ ಕೈ ಮಾಡಿದ್ರು ಸುಮ್ಕೆ ಇರಕ್ಕೆ ಈ ಸ್ಥಾನ ಹೇಳಿ ಅಲ್ಲ. ಬಾ ನನ್ ಜೊತೆ. ನಮ್ಮವ್ವನ ರಕ್ಷಣೆ ನಿಂತೀವ್ನಿ. ಯಾವುದೇ ಕೆಟ್ಟ ಶಕ್ತಿಯಿಂದ ನಮ್ಮವ್ವನಿಗೆ ತೊಂದರೆ ಆಗಬಾರ್ದು ಅಂತ. ನನಗೂ ವಿಷಯ ಗೊತ್ತಾಯಿತು. ಸಾವು ಬದುಕಿನ ಮಧ್ಯೆ ಇರೋರ ಮೇಲೂ ದ್ವೇಷ ಸಾಧಿಸ್ತಾರೆ ಅಂತ ಕೇಳಿ ಬೇಜಾರಾಯಿತು. ನೀವು ನಿಮ್ಮ ತಾಯಿಗೆ ತೋರಿಸಿರೋ ಕಾಳಜಿ ನೋಡಿದ್ರೆ ನಿಮ್ಮಲ್ಲಿ ನಾನು ನನ್ನನ್ನು ಕಾಣ್ತಾ ಇದ್ದೀನಿ. ಡೋಂಟ್ ವರಿ ಕಂಟಿಯವರೇ, ನಾನು ನನ್ನ ಶಕ್ತಿ ಮೀರಿ ನಿಮ್ಮ ತಾಯಿನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಜಗನ್. ಇಂಥ ಟೈಮಲ್ಲಿ ನೀವೆಲ್ಲಿ ನಮ್ಗೆ ಹೆಲ್ಪ್ ಮಾಡಲ್ವೋ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ನಂಬಿಸಿ ಮೋಸ ಮಾಡಿರ್ಬೋದು, ಆದರೆ ನಾನು ನನ್ನ ಕರ್ತವ್ಯಕ್ಕೆ ಮೋಸ ಮಾಡಲ್ಲ ಸ್ನೇಹವರೇ. ವಿರೋಧಿ ಮಾಡಿದವ್ರನ್ನ ಒಂದು ಮಾಡೋ ಉದ್ದೇಶ ಇರುತ್ತೆ ಹೊರತು ನಿಮ್ಮನ್ನ ನೋಯಿಸೋ ಉದ್ದೇಶ ಇರ್ತಿಲ್ಲ. ಇಟ್ಸ್ ಓಕೆ. ನಾನು ನಮ್ಮ ತಾಯಿಗೆ ತೊಂದರೆ ಆಯ್ತಲ್ಲ ಅನ್ನೋ ಬರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನವ್ ಆರ್ ಇನ್ ಸೇಮ್ ಬೋಟ್. ನನಗೆ ನಿಮ್ಮ ಮೇಲೆ ನಿಜವಾದ ಕನ್ಸರ್ನ್ ಇದೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮ ಅತ್ತೆಗೆ ಏನೂ ಆಗಲ್ಲ ಅನ್ನೋ ಸಮಾಧಾನ ಇರುತ್ತೆ. ನೀವೇನು ಹಿಂಗೆ ಮಾತಾಡ್ತಿದ್ದೀರಾ? ನನ್ನ ಬಂಗಾರಂಗೆ ಏನೂ ಆಗಕ್ಕಿಲ್ಲ, ಏನಾಗಕ್ಕೂ ನಾನು ಬಿಡೋಕ್ಕಿಲ್ಲ. ಯಾವನೇ ಬಂದರೂ ನನ್ನ ಬಂಗಾರಂಗೆ ಏನೂ ಆಗಕ್ಕಿಲ್ಲ. ನಾನು ರೌಂಡ್ ಮುಗಿಸ್ ಬಂದು ಒಂದ್ಸರಿ ವಿಸಿಟ್ ಮಾಡ್ತೀನಿ. ಅದೇ ಸಮಾಧಾನ. ತಾಯಿಗೆ ತೊಂದರೆ ಆಗಿದ್ರೂ ದ್ವೇಷನ ಬಿಟ್ಟು ಜಗನ್ ದೊಡ್ಡನಾಗದ. ಆದರೆ ನನ್ನ ಮಗ ರಾಜ ಹುಲಿ ಕ್ಷಮೆ ಕೊಟ್ಟಿದ್ರೂ ಹಾಗೆ ಸಾಧಿಸ್ಬಿಟ್ಟ. ಅವನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಪುಟ್ಟಕ್ಕ, ಎಲ್ಲರಿಗೂ ದುಃಖ ಐತೆ. ನೀನೇ ಹಿಂಗೆ ಧೈರ್ಯ ಕೆಟ್ರಿ ಹೆಂಗೆ? ನೀನು ಕುಗ್ಗೋದ್ರೆ ಕಂಟಿನ್ಯೂ ಕುಗ್ಗೋಯ್ತಾನೆ. ನೀನೇ ಅವನಿಗೆ ಧೈರ್ಯ ತುಂಬಬೇಕು ಕಣವ. ನಂಜವ್ವ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಬೆಳಕು ನೋಡು ಅಂದ್ರೆ ಹೆಂಗ್ ನೋಡಮ್ಮ? ನೋಡ್ಬೇಕು ಪುಟ್ಟಕ್ಕ. ಬಂಗಾರನ ಸ್ಥಾನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಬಂಗಾರನ ಗೆಳತಿಯಾಗಿ ಕಂಟಿಗೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಧೈರ್ಯ ತುಂಬೋದು. ನಮ್ ಧೈರ್ಯನೇ ಕುಸ್ತೋಯ್ತಾ ಐತೆ. ನಾನು ಯಾರ ಧೈರ್ಯ